ನಮಸ್ಕಾರ ವೀಕ್ಷಕರೇ. ಟಿಎಂಸಿ ಆಂತರಿಕ ಸಮಸ್ಯೆಗಳಿಗೆ ಕಂಡು ಕೇಳರಿಯದ ಟ್ವಿಸ್ಟ್ ಸಿಗ್ತಾ ಇದೆ. 20 ರೆಬೆಲ್ ಎಂಪಿಗಳು ಎನ್ಡಿಎಗೆ ಬೆಂಬಲ ಕೊಡೋದು ಫಿಕ್ಸ್ ಆಗಿತ್ತು. ಆದ್ರೆ ಅವರು ಎಲ್ಲಿ ನಿಂತು ಬೆಂಬಲ ಕೊಡ್ತಾರೆ, ಹೊಸ ಪಾರ್ಟಿಯನ್ನ ಕಟ್ತಾರಾ, ಬೇರೆ ಇನ್ನೇನಾದ್ರೂ ಪ್ಲಾನ್ ಇದೆಯಾ ಅಂತ ನೋಡೋ ಹೊತ್ತಲ್ಲಿ ಆಲ್ರೆಡಿ ಕಟ್ಟಿರೋ ಪಾರ್ಟಿಗೆ ಹೋಗಿ ಮರ್ಜ್ ಆಗಿದ್ದಾರೆ. ಈ ಪಾರ್ಟಿಯ ಇತಿಹಾಸ ನೋಡಿದ್ರೆ ಒಂದಕ್ಕೊಂದು ತಾಳೆ ಆಗೋದಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಇರೋ ಪಾರ್ಟಿಗೆ ಈ ಮಟ್ಟದ ಪ್ರಚಾರ ಸಿಗ್ತಾ ಇರೋದು ದೇಶದಲ್ಲಿ ಅಚ್ಚರಿ ತರಿಸ್ತಾ ಇದೆ. ಅಲ್ಲದೆ ಇದರ ಹಿಂದೆ ಅಮಿತ್ ಶಾ ರಣತಂತ್ರ ಇತ್ತ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಮತ್ತೊಂದೆಡೆ ಮಮತಾ ಬ್ಯಾನರ್ಜಿ ಮುಂದಿನ ನಡೆ ಏನು ಅನ್ನೋದು ಹಲವು ರೀತಿಯ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರೂ ಕೂಡ ಪಟ್ಟು ಬಿಡದ ರೆಬೆಲ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ಇನ್ನೊಂದೆಡೆ ಜನರನ್ನ ಹೆದರಿಸ್ತಾ ಇದ್ದ ಜಹಾಂಗೀರ್ ಖಾನನ ಮತ್ತೊಂದು ವಿಡಿಯೋ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಲವಾರು ಬೆಳವಣಿಗೆಗಳು ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ವು. ಅದೆಲ್ಲದಕ್ಕೂ ಒಂದು ಅಡೆತಡೆ ಇತ್ತು. ಅದು ಕ್ಲಿಯರ್ ಆಗ್ತಾ ಇದ್ದ ಹಾಗೆ ಎಲ್ಲವೂ ಸರಾಗವಾಗಿ ನಡೀತಾ ಇದೆ. ಇದು ಬಂಗಾಳದ ಸನ್ನಿವೇಶ. ಯಾವುದು ಆ ಒಂದು ಅಡೆತಡೆ ಅನ್ನೋದನ್ನ ನೋಡಿದ್ರೆ ಅದು ಮಮತಾ ಬ್ಯಾನರ್ಜಿಯ ಸೋಲು. ಅದು ಅತ್ಯಂತ ಯಶಸ್ವಿಯಾಗಿ ಆದ ಬೆನ್ನಲ್ಲೇ ಟಿಎಂಸಿ ಚೂರು ಚೂರಾಗ್ತಾ ಇದೆ. ದಶಕಗಳ ಕಾಲ ಒಟ್ಟೊಟ್ಟಿಗೆ ಇದ್ದವರು ಈ ರೇಂಜ್ಗೆ ಬ್ರೇಕಪ್ ಆಗ್ತಾರೆ ಅನ್ನುವಾಗ ಅನುಮಾನವೂ ಬರುತ್ತೆ. ಅದೇ ಹೊತ್ತಲ್ಲಿ ದೀದಿ ಮೇಲೆ ಇವರೆಲ್ಲ ಅದ್ಯಾವ ರೇಂಜ್ಗೆ ಸಿಟ್ಟಾಗಿರ್ಬೋದು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಇವರ ನಡೆಯಿಂದ ಬೇರೆ ಬೇರೆ ಲೆಕ್ಕಾಚಾರಗಳು ನಡೆಯೋ ಹೊತ್ತಲ್ಲಿ ಇವರೆಲ್ಲ ಎಲ್ಲಿಗೆ ಹೋಗಿ ಸೇರ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಅದಕ್ಕೆ ಈಗ ಅಚ್ಚರಿಯ ಉತ್ತರ ಸಿಗ್ತಾ ಇದೆ. ರಾತ್ರೋರಾತ್ರಿ ಮುನ್ನೆಲೆಗೆ ಬಂದ ಪಕ್ಷ ಅನ್ನೋ ಪಟ್ಟ ಕೆಲ ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ ಮೇಲಿತ್ತು. ಆದ್ರೆ ಯಾವಾಗ ಕಾಕ್ರೋಚ್ಗಳ ಬಣ್ಣ ಬಯಲಾಗ್ತಾ ಹೋಯ್ತೋ, ಅದರಲ್ಲೂ ಪ್ರಕಾಶ್ ರಾಜ್ರಂತ ದೊಡ್ಡ ದೊಡ್ಡ ಕಾಕ್ರೋಚ್ಗಳೆಲ್ಲ ಹೋಗಿ ಬೆಂಬಲ ಕೊಟ್ರೋ ಆ ಪಾರ್ಟಿ ಹಣೆ ಬರಹ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಯ್ತು. ಆದ್ರೆ ಈಗ ಸೌಂಡ್ ಮಾಡ್ತಾ ಇರೋದು ನ್ಯಾಷನಲ್ ಸಿಟಿಸನ್ ಪಾರ್ಟಿ ಆಫ್ ಇಂಡಿಯಾ, ಅರ್ಥಾತ್ NCPI. ಯಾಕಂದ್ರೆ ಇದೇ ಪಕ್ಷವನ್ನ ರೆಬೆಲ್ಗಳು ಹೋಗಿ ಸೇರ್ಕೊಂಡಿರೋದು. ಇವರು ಸೇರೋ ತನಕ ಇಂಥದ್ದೊಂದು ಪಕ್ಷ ಇದೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿರಲಿಲ್ಲ. ರಾತ್ರೋರಾತ್ರಿ ಈ ಅನೌನ್ಸ್ ಆಗಿ ಸ್ಪೀಕರ್ ಓಂ ಬಿರ್ಲಾಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಟಿಎಂಸಿ ರೆಬೆಲ್ಗಳ ಮುಂದಿನ ರಾಜಕೀಯ ಈ ಪಕ್ಷದ ಮುಖಾಂತರ ನಡೆಯಲಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸದ್ಯ NDAಯಲ್ಲಿ ಬಿಜೆಪಿಗೆ ಅತ್ಯಂತ ದೊಡ್ಡ ಮಿತ್ರ ಅಂದ್ರೆ ಅದು NCPI. 2024ರ ಲೋಕಸಭಾ ರಿಸಲ್ಟ್ ಬಳಿಕ ಸರ್ಕಾರ ರಚನೆ ಟೈಮ್ನಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟವರ ಪೈಕಿ ಅತಿ ದೊಡ್ಡ ಮಿತ್ರರು ಅಂದ್ರೆ ಅದು ಜೆಡಿಯು ಹಾಗೂ ಟಿಡಿಪಿ. ಜೆಡಿಯು 12 ಸದಸ್ಯ ಸಪೋರ್ಟ್ ನೀಡಿದೆ, ಟಿಡಿಪಿ 16 ಸದಸ್ಯರ ಸಪೋರ್ಟ್ ಕೊಟ್ಟಿದೆ. ಈಗ ಅವರಿಬ್ಬರಿಗಿಂತ NCPI ಬಲ ದೊಡ್ಡದಿದೆ. ಆದ್ರಿಂದ ಇದು ಗೇಮ್ ಚೇಂಜರ್ ಎನ್ನಿಸ್ಕೊಳ್ತಾ ಇದೆ. ಇಷ್ಟೆಲ್ಲಾ ಕ್ರಾಂತಿ ಮಾಡಿರೋ ಈ ಪಾರ್ಟಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸದ್ಯ ರಿವೀಲ್ ಆಗಿರೋದು ಈ ಪಾರ್ಟಿಯ ಪ್ರೆಸಿಡೆಂಟ್ ಉತ್ತಿಯಾ ಕುಂಡು ಹಾಗೂ ಪಕ್ಷದ ಖಜಾಂಚಿ ಉತ್ತಿಯಾ ಪತ್ನಿ ಶೆವ್ಲಿ ಕುಂಡು. ಸರಿ, ಈ ಹಿಂದೆ ಈ ಪಾರ್ಟಿ ಕಂಟೆಸ್ಟ್ ಮಾಡಿತ್ತಾ ಅಂತ ನೋಡಿದ್ರೆ ಬಂಗಾಳದಲ್ಲಿ ಈ ಪಾರ್ಟಿ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬದಲಾಗಿ ತ್ರಿಪುರಾದಲ್ಲಿ ರಿಜಿಸ್ಟರ್ ಆಗಿತ್ತು. ಅಲ್ಲಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿತ್ತು. ಈ ಪಾರ್ಟಿಯ ಅಭ್ಯರ್ಥಿಗಳು ಪಡೆದ ಒಟ್ಟು ವೋಟ್ 822. ಎಲೆಕ್ಷನ್ ಕಮಿಷನ್ ಪ್ರಕಾರ ಈ ಪಾರ್ಟಿ ಪಡೆದಿರೋ ಒಟ್ಟು ಡೊನೇಷನ್ 1.13 ಲಕ್ಷ ರೂಪಾಯಿ. ಈ ರೀತಿ ದುರ್ಬೀನ್ ಹಾಕಿದ್ರೂ ಸಿಗದ ಪಕ್ಷದಲ್ಲಿ ರೆಬೆಲ್ಗಳು ಹೋಗಿ ಸೇರಿದ್ದಾರೆ. ಕನಿಷ್ಠ ಪಕ್ಷ ಜನರು ಕೇಳಿರುವ ಅಥವಾ ತೀರಾ ಸಣ್ಣ ಪಕ್ಷ ಅಂತ ಗುರುತಿಸಿಕೊಂಡಿರೋ ಸಾಕಷ್ಟು ಪಕ್ಷಗಳು ಇರುವಾಗ ಇವರೆಲ್ಲ ಯಾಕೆ ಈ ಪಕ್ಷಕ್ಕೆ ಹೋದ್ರು ಅನ್ನೋ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪಷ್ಟ ಉತ್ತರ ಸಿಗ್ಬೋದು. ಆದ್ರೆ ಸದ್ಯದ ಮಟ್ಟಿಗೆ ಈ ರೀತಿ ಗುರುತು ಪರಿಚಯ ಇಲ್ಲದ ಒಂದು ವೇದಿಕೆ ಆಯ್ಕೆಯೇ ಸರಿ ಅಂತ ಅನಿಸ್ಕೊಳ್ತಾ ಇದೆ. ಯಾಕಂದ್ರೆ ಈ ಪಕ್ಷ ತನ್ನ ಸೈದ್ಧಾಂತಿಕ ನಿಲುವು ಏನು ಅನ್ನೋದನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ. ಟಿಎಂಸಿಯಿಂದ ಬಂದಿರೋ ರೆಬೆಲ್ಗಳು ಈ ಹಿಂದೆ ವೋಟ್ಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಲೈಕೆ ಮಾಡ್ತಾ ಇದ್ದ ಮಮತಾ ಸಿದ್ಧಾಂತಕ್ಕೆ ಬೆಂಬಲ ಕೊಟ್ಕೊಂಡು ಬಂದವರು. ಇಂಥವರು ಏಕಾಏಕಿ ಹಿಂದುತ್ವಕ್ಕೆ ಟರ್ನ್ ಆಗೋದು ಸಾಧ್ಯವೇ ಇಲ್ಲ. ಧಾರ್ಮಿಕ ನಿಲುವು ಏನೇ ಇರಲಿ, ನಾವೆಲ್ಲ ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ ಕೈ ಜೋಡಿಸ್ತೀವಿ ಅನ್ನೋದನ್ನ ಮಾತ್ರ ಸದ್ಯ ಅವರು ಸಾಬೀತು ಮಾಡೋ ಸ್ಥಿತಿಯಲ್ಲಿದ್ದಾರೆ. ಆದ್ರಿಂದ ಈ ಲೋಕಲ್ ಪಕ್ಷವನ್ನ ಸೇರಿದ್ದೇ ಸರಿ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಅಂದಹಾಗೆ ಈಗ ಈ ಟ್ವಿಸ್ಟ್ ಹಿಂದೆ ಅಮಿತ್ ಶಾ ರಣತಂತ್ರ ಇತ್ತ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ಪಕ್ಷ ಶುರುವಾಗಿರೋದು 2023ರಲ್ಲಿ. 2024ರ ಲೋಕಸಭಾ ಚುನಾವಣೆಗೂ ಕೆಲ ತಿಂಗಳುಗಳ ಮುನ್ನ. ಆ ಹೊತ್ತಲ್ಲಿ ನಡೆದಿದ್ದ ತ್ರಿಪುರಾ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿದ್ರು. ಅಲ್ಲಿನ ಲೋಕಲ್ಗಳಿಗೆ ಈ ಪಕ್ಷದ ಬಗ್ಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇದು ಬೆಂಗಾಲ್ ಬೇಸ್ಡ್ ಪಕ್ಷ ಆಗಿದ್ದು ಬಂಗಾಳ, ತ್ರಿಪುರಾ ಹಾಗೂ ಅಸ್ಸಾಮನ್ನ ಕೇಂದ್ರೀಕರಿಸಿ ರಾಜಕೀಯ ಮಾಡೋ ಉದ್ದೇಶದಿಂದ ಹುಟ್ಟಿದ್ದ ಪಕ್ಷ ಅನ್ನೋದು ಗೊತ್ತಾಗಿದೆ. ಇದನ್ನು ನೋಡ್ತಾ ಇದ್ರೆ ಮುಂದೆ ಇಂಥದ್ದೊಂದು ಸಿಚುವೇಶನ್ ಬರೋ ನಿರೀಕ್ಷೆಯನ್ನ ಇಟ್ಕೊಂಡೆ ಈ ಪಕ್ಷಕ್ಕೆ ಬ್ಯಾಕ್ ಎಂಡ್ ಸಪೋರ್ಟ್ ಕೊಟ್ಟು ಮುನ್ನಡೆಸಿಕೊಂಡು ಬಂದಿದ್ರ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಈ ವೇದಿಕೆ ಮೂಲಕ NDA ಗಟ್ಟಿ ಆಗ್ತಾ ಇದೆ ಅನ್ನೋದಷ್ಟೇ ಸ್ಪಷ್ಟ. ಇನ್ನು ಇದರ ಜೊತೆಗೆ ಹುಟ್ಟಿಕೊಂಡಿರೋ ಇನ್ನೊಂದು ಪ್ರಶ್ನೆ, ಈ ಪಾರ್ಟಿ ಟಿಎಂಸಿ ವೋಟ್ ಅನ್ನ ಸ್ಪ್ಲಿಟ್ ಮಾಡುತ್ತಾ ಅನ್ನೋದು. ಆದ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ.
ಯಾಕಂದ್ರೆ ಟಿಎಂಸಿ ಸಿಂಬಲ್ ಕತೆ ಏನಾಗುತ್ತೆ ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಒಂದು ವೇಳೆ ಕೋರ್ಟ್ ನಲ್ಲಿ ಯಾರ ಕಡೆ ಜಾಸ್ತಿ ಬೆಂಬಲ ಇದೆಯೋ ಅವರಿಗೆ ಪಾರ್ಟಿ ಸಿಂಬಲ್ ಅಂತ ಹೇಳಿದ್ರೆ ರೆಬೆಲ್ ಗಳ ಕೈಗೆ ಪಾರ್ಟಿ ಸಿಂಬಲ್ ಸಿಗುತ್ತೆ. ಆಗ ವೋಟ್ ಸ್ಪ್ಲಿಟ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲೂ ಸಾಕಷ್ಟು ಕನ್ಫ್ಯೂಷನ್ ಇದೆ. ಅದೇನಂದ್ರೆ ಎಂಪಿಗಳೇನೋ ಈ ಪಾರ್ಟಿಯನ್ನ ಸೇರ್ಕೊಂಡ್ರು, ಆದ್ರೆ 64 ಶಾಸಕರ ಕತೆ ಏನು? ಅವರು ಈ ಪಾರ್ಟಿಗೆ ಬಂದು ರಾಜಕೀಯ ಮಾಡ್ತಾರಾ ಅಥವಾ ಅವರೇ ಸಪರೇಟ್ ಟೀಮ್ ಆಗಿ ಮಮತಾ ಪಕ್ಷದ ಸಿಂಬಲ್ ಅನ್ನ ಕಸಿದುಕೊಂಡು ಹೊಸ ಟಿಎಂಸಿ ಮೂಲಕ ರಾಜಕೀಯ ನಡೆಸ್ತಾರಾ ಅನ್ನೋದು ಗೊತ್ತಿಲ್ಲ. ಅಲ್ಲದೆ ಈಗ ಸೌಂಡ್ ಮಾಡ್ತಾ ಇರೋ ಎನ್ಸಿಪಿಐ ಪಕ್ಷದ ಸಿಂಬಲ್ ಏನು ಅನ್ನೋದು ಕೂಡ ರಿವೀಲ್ ಆಗಿಲ್ಲ. ಬಹುತೇಕ ಕಡೆಗಳಲ್ಲಿ ರಿಜಿಸ್ಟರ್ಡ್ ಅನ್ರೆಕಾಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಗುರುತಿಸಿಕೊಂಡಿದೆ. ಸದ್ಯ ಈ ಪಕ್ಷದ ಕಚೇರಿಗೆ ಸೆಂಟ್ರಲ್ ನಿಂದ ಭದ್ರತೆ ಕೊಡೋ ಲೆವೆಲ್ಗೆ ಪಕ್ಷ ಫೇಮಸ್ ಆಗ್ಬಿಟ್ಟಿದೆ. ಇನ್ನು ಈ ರೆಬೆಲ್ ಗಳ ಪೈಕಿ ಸಯೋನಿ ಘೋಷ್ ಅನ್ನೋ ನಟಿ ಕೂಡ ಟಿಎಂಸಿ ಬಿಟ್ಟಿರೋದು ಎಲ್ಲರಲ್ಲೂ ಅಚ್ಚರಿಯನ್ನ ತರಿಸ್ತಾ ಇದೆ. ಯಾಕಂದ್ರೆ ಆ ಲೆವೆಲ್ಗೆ ಮಮತಾಗೆ ಬಕೆಟ್ ಹಿಡಿತಾ ಹಿಂದೂ ದ್ವೇಷವನ್ನ ಕಾರ್ತಾ ಇದ್ಲು. ಆದ್ರೆ ಇದರ ಹಿಂದೆಯೂ ಒಂದು ಸೇಡಿನ ಕಥೆ ಇದೆ. 2019ರಲ್ಲಿ ಇದೇ ಸಯೋನಿ ಘೋಷ್ ತನ್ನ ಸಿನಿಮಾಗೆ ಮಮತಾ ಅಡ್ಡಗಾಲು ಹಾಕ್ತಾ ಇರೋ ಬಗ್ಗೆ ರೊಚ್ಚಿಗೆದ್ದಿದ್ಲು. ಸಿನಿಮಾದಲ್ಲಿ ಸತ್ಯ ಘಟನೆಗಳನ್ನ ತೋರಿಸಲಾಗಿದೆ ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನ್ ಮಾಡಿಸ್ತಾ ಇದ್ದಾರೆ, ಇದೇನಾ ಪ್ರಜಾಪ್ರಭುತ್ವ ಅಂತ ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಂತು ಮಮತಾ ವಿರುದ್ಧ ವಾಗ್ದಾಳಿ ನಡೆಸಿ ತರಾಟೆಗೆ ತೆಗೆದುಕೊಂಡಿದ್ಲು. ಅದಾಗಿ ಕೆಲ ವರ್ಷಗಳಲ್ಲೇ ಸಯೋನಿ ಘೋಷ್ ಟಿಎಂಸಿ ಸೇರ್ಪಡೆ ಆಗಿದ್ಲು. ಅದರಿಂದ ಭಯಕ್ಕೋ ಬೇರೆ ಕಾರಣಕ್ಕೋ ಮಮತಾರನ್ನ ಎದುರು ಹಾಕಿಕೊಳ್ಳಲಾಗದೆ ಶರಣಾಗಿ ಈಗ ಸರಿಯಾದ ಸಮಯಕ್ಕೆ ಹೊಡೆತ ಕೊಟ್ಟಿದ್ದಾಳೆ ಅನ್ನೋ ರೀತಿಯ ಸುದ್ದಿಗಳು ವೈರಲ್ ಆಗ್ತಾ ಇದೆ. ಏನು ಅಭಿಷೇಕ್ ಬ್ಯಾನರ್ಜಿ ಸಿಗ್ನೇಚರ್ ಫೋರ್ಜರಿ ಕೇಸ್ನಲ್ಲಿ ಸಿಐಡಿಗಳ ಕೈಗೆ ಸಿಕ್ಕಿ ಹೈರಾಣಾಗ್ತಾ ಇದ್ರೆ ಆತನ ರೈಟ್ ಹ್ಯಾಂಡ್ ಜಹಾಂಗೀರ್ ಖಾನ್ ಪಾಡು ಇನ್ನೂ ಕೆಟ್ಟದಾಗಿದೆ. ಯಾವ ಜನರನ್ನ ಹೆದರಿಸಿ ಬೆದರಿಸಿ ಗೂಂಡಾಗಿರಿ ಮಾಡ್ತಾ ಇದ್ನೋ ಅದೇ ಜನರ ಎದುರು ಪೊಲೀಸರು ಆತನನ್ನ ಮೆರವಣಿಗೆ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ, ಒಂದು ಅಂಗಿ ಚಡ್ಡಿ ಸೊಂಟಕ್ಕೆ ಹಗ್ಗ ಕಟ್ಟಿ ಪೊಲೀಸರು ಹಿಡ್ಕೊಂಡಿದ್ರೆ ಆತ ದಾರಿಯುದ್ದಕ್ಕೂ ಜನರಿಗೆ ನಮಸ್ಕಾರ ಮಾಡಿ ಕಿವಿ ಹಿಡಿದು ಕ್ಷಮಾಪಣೆ ಕೇಳ್ತಾ ಬರಬೇಕು. ಈ ರೀತಿ ಆತನನ್ನ ಬೀದಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದು ಜನರಲ್ಲಿ ನಾವು ಬಿಜೆಪಿಯನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯ್ತು ಅನ್ನೋ ರೀತಿ ಬಿಂಬಿತ ಆಗ್ತಾ ಇದ್ದು ಸುವೇಂದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಸಿಗ್ತಾ ಇದೆ. ಇನ್ನೊಂದೆಡೆ ಹಿಂದಿನ ಸರ್ಕಾರದಲ್ಲಿ ಹಗರಣ ಮಾಡಿದ್ದ ಎಲ್ಲಾ ನಾಯಕರ ಅರೆಸ್ಟ್ಗಳು ನಡೀತಾ ಇದೆ. ಮತ್ತೊಂದು ದಿಕ್ಕಲ್ಲಿ ಮಮತಾ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಈ ವಿಡಿಯೋ ತೋರಿಸ್ತಾ ಇದೆ. ಒಂದು ಕಾಲದಲ್ಲಿ ಮಮತಾ ನಿವಾಸಕ್ಕೆ ಹೋಗಬೇಕು ಅಂದ್ರೆ ಮಿನಿಸ್ಟರ್ಗಳು ಎಂಪಿಗಳು ಕೂಡ ಕ್ಯೂ ನಲ್ಲಿ ನಿಲ್ಲಬೇಕಿತ್ತು. ಆದ್ರೆ ಈಗ ಖಾಲಿ ಹೊಡಿತಾ ಇದೆ. ಯಾರು ಬೇಕಾದ್ರೂ ಈಸಿಯಾಗಿ ಒಳಗೆ ಹೋಗಿ ಬರೋ ರೀತಿ ಕಾಣಿಸ್ತಾ ಇದೆ. ಈ ಮಟ್ಟಕ್ಕೆ ಬಂದರೂ ಮಮತಾ ಆಕ್ರೋಶ ಕಮ್ಮಿ ಆಗಿಲ್ಲ. ಕೈ ಕೊಟ್ಟು ಹೋದ ರೆಬೆಲ್ಗಳ ವಿರುದ್ಧ ಸೇಡಿಗೆ ರೆಡಿ ಆಗ್ತಾ ಇದ್ದಾರಂತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.